ಮಹಿಳೆ ಎಂದು ನಾವು ಯಾವುದೇ ಹೆಸರುಗಳಿಂದ ಕರೆಯುತ್ತೇವೆ. ನಮ್ಮ ಸಮಾಜದಲ್ಲಿ ಮಹಿಳೆಗೆ ವಿಶೇಷ ಸ್ಥಾನವಿದೆ, ಏಕೆಂದರೆ ತಾಯಿಯನ್ನು ಪ್ರಪಂಚದ ಸೃಷ್ಟಿಯ ಮೂಲ ಮತ್ತು ಪ್ರಕೃತಿಯ ರೂಪವೆಂದು ಪರಿಗಣಿಸಲಾಗಿದೆ. ಆದರ್ಶವಾದದ ಈ ಸೂತ್ರವನ್ನು ಶಾಲೆಗಳಲ್ಲಿ ಕಲಿಸಲಾಗಿದೆ. ಇದು ಸಮಾಜದ ಆದರ್ಶವಾಗಬೇಕು ಮತ್ತು ಮಾಧವ್ ಕೂಡ ಈ ಸೂತ್ರದಿಂದ ಬಹಳ ಪ್ರಭಾವಿತರಾದರು. ನನ್ನ ಬಾಲ್ಯದಲ್ಲಿ ಕ್ರೀಡೆಯ ಜೊತೆಗೆ ಶಾಲೆಗೆ ಹೋಗುವಾಗ ಮತ್ತು ಈ ಸೂತ್ರಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ನಾನು ತುಂಬ ಕುತೂಹಲದಿಂದ ಅಲ್ಲಿ ಇಲ್ಲಿ ನೋಡುತ್ತಿದ್ದೆ ಮತ್ತು ಅರ್ಥಮಾಡಿಕೊಳ್ಳುತ್ತಿದ್ದೆ. ಅದರಲ್ಲೂ ಸಾಕಷ್ಟು ಅಸಮಾನತೆ ಇದೆ ಎಂದು ಅರ್ಥಮಾಡಿಕೊಂಡರು, ಆದರೆ ಅವರ ಕೋಮಲ ಮನಸ್ಸು ಎಷ್ಟು ಅರ್ಥವಾಗಲಿಲ್ಲ. ಆದರೆ ಏನಾದರೂ ಮಾಡಬೇಕು ಎಂಬ ಭಾವನೆ ಇತ್ತು. ಕಾಲವು ತನ್ನದೇ ಆದ ಗತಿಯಲ್ಲಿ ಸಾಗುತ್ತಿತ್ತು, ಶಿಕ್ಷಣವೂ ಅದೇ ರೀತಿ ಇತ್ತು, ಆದರೆ ಸಮಾಜವು ವಿಭಿನ್ನ ಗತಿಯಲ್ಲಿ ಮುನ್ನಡೆಯುತ್ತಿದೆ. ಅಲ್ಲಿ ಮಾನವ ಹಕ್ಕುಗಳ ಮಾತು, ಮುಂದೆ ಸಾಗುವ ಮಾತು, ಚಂದ್ರನ ಆಚೆಗೆ ಹೋಗಲು ಯೋಜನೆಗಳನ್ನು ಮಾಡಲಾಗುತ್ತಿದೆ. ಆದರೆ ಪ್ರತಿ ಸೌಲಭ್ಯ, ಭರವಸೆ, ಭದ್ರತೆ, ಪ್ರಗತಿಶೀಲತೆ, ಶಿಕ್ಷಣ ಮತ್ತು ಅದರ ವ್ಯಾಪ್ತಿಯು ಕೇವಲ ಟ್ರಿಕಲ್ಗೆ ಸೀಮಿತವಾಗಿತ್ತು. ಪ್ರಾಯಶಃ ಯಾರ ಉನ್ನತಿಗಾಗಿ ಈ ಯೋಜನೆಗಳನ್ನು ಮಾಡಲಾಗಿತ್ತೋ ಅವರು ಇನ್ನೂ ಅದರಿಂದ ವಂಚಿತರಾಗಿದ್ದರು. ಆದರೆ ಸರ್ಕಾರದ ಈ ಎಲ್ಲ ತಂತ್ರಗಳಿಂದ ಮಾಧವ್ ಮನಸ್ಸು ವಿಭಿನ್ನ ಗತಿಯಲ್ಲಿ ಓಡುತ್ತಿದೆ. ಮನಸ್ಸು ಯಾವ ಸಾಧನದ ವೇಗ ಅಳತೆ ಮಾಡಲು ಇಲ್ಲಿಯವರೆಗೆ ಲಭ್ಯವಿದೆ. ಎಲ್ಲವೂ ಅತ್ಯಂತ ವೇಗವಾಗಿ ಬದಲಾಗುತ್ತಿರುವ ಈ ಪ್ರಗತಿಪರ ಜಗತ್ತಿನಲ್ಲಿ ಭಾರತದಲ್ಲೂ ಬದಲಾವಣೆಯಾಗುತ್ತಿವೆ. ಆದರೆ ಇದನ್ನೆಲ್ಲ ಅರಿಯದೆ ಕೇವಲ ತನ್ನ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದರಲ್ಲೇ ಜೀವನ ಕಳೆಯುವ ವಂಚಿತ ವರ್ಗವಿತ್ತು. ಮನಸ್ಸಿನ ವೇಗವು ತನ್ನದೇ ಆದ ನಿಯಮಗಳಿಗೆ ಅನುಗುಣವಾಗಿತ್ತು. ಸಮಯದ ವೇಗವು ಸೃಷ್ಟಿ ನಿಯಮಗಳ ಪ್ರಕಾರ ಮತ್ತು ಪ್ರಪಂಚವು ತನ್ನದೇ ಆದ ಗತಿಯಲ್ಲಿ ಬೆಳೆಯುತ್ತಲೇ ಇತ್ತು. ಹವಾಮಾನ ಬದಲಾಯಿತು, ಮಳೆಯು ನಿಂತು, ಪ್ರಕೃತಿಯು ಚಳಿಗಾಲದ ಹೊದಿಕೆಯನ್ನು ಆವರಿಸಿತು. ಆ ದಶಕಗಳಲ್ಲಿ ಚಳಿಗಾಲವು ಬೇಗನೆ ಬರುತ್ತಿತ್ತು ಮತ್ತು ಚಳಿಗಾಲದ ರಾತ್ರಿಗಳು ಮತ್ತು ಮುಂಜಾನೆಗಳು ತಮ್ಮದೇ ಆದ ವಿನೋದವನ್ನು ಹೊಂದಿದ್ದವು. ಆ ದಿನಗಳಲ್ಲಿ ಅದು ರಾತ್ರಿಯಲ್ಲಿ ವಿಪರೀತ ಚಳಿ ಮತ್ತು ಬೆಳಿಗ್ಗೆ ಮಂಜು ಮತ್ತು ಮಂಜಿನ ಬಿಳಿ ಹಾಳೆಯು ಎಲ್ಲೆಡೆ ಗೋಚರಿಸುತ್ತದೆ. 90ರ ದಶಕದಲ್ಲಿ ಅಷ್ಟೊಂದು ಸೌಲಭ್ಯಗಳು ಇಲ್ಲದಿದ್ದಾಗ ಜನರು ಮುಂಜಾನೆ ಬೇಗ ಎದ್ದು ಸೂರ್ಯದೇವನ ದರ್ಶನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು. ಆದರೆ ಮಾಧವ್ ಮಗು, ಶಾಲೆಗೆ ಹೋಗಬೇಕಾದ ಮಗು. ಮೊದಲು ಅವನ ತಂದೆ ಅವನನ್ನು ಶಾಲೆಗೆ ಬಿಡುತ್ತಿದ್ದರು, ಆದರೆ ಈಗ ಕೆಲವೊಮ್ಮೆ ಅವನೇ ಶಾಲೆಗೆ ಹೋಗುತ್ತಿದ್ದನು. ಅಂತಹ ಮಂಜಿನ ಮುಂಜಾನೆ ಮಾಧವ್ ತಾನಾಗಿಯೇ ಶಾಲೆಗೆ ಹೋಗುತ್ತಿದ್ದನು. ಚಳಿ ಇಡೀ ದೇಹವನ್ನು ಚಳಿಯಿಂದ ತುಂಬಿತ್ತು, ಆದರೂ ಶಾಲೆಗೆ ಹೋಗುವುದು ನಿಯಮವಾಗಿತ್ತು. ಮುಂದೆ ಹೋಗುವಾಗ ಮಾಧವ್ ತನ್ನ ಬೀದಿಯಿಂದ ಬಲಕ್ಕೆ ತಿರುಗಿ ಸ್ವಲ್ಪ ನಡೆದರು. ಹೆಜ್ಜೆಗಳು. ಒಬ್ಬ ಮಹಿಳೆ ಏನೋ ಗೊಣಗುತ್ತಿರುವುದನ್ನು ಅವನು ಕೇಳಿದನು. ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪಬೇಕು. ಆದರೆ ಆ ಧ್ವನಿ ಅವನನ್ನು ಸ್ವಲ್ಪ ಆಕರ್ಷಿಸಿತು. ಅವನ ಕಿರಿಕಿರಿಯಲ್ಲಿ ಯಾರೋ ಏನೋ ಕೂಗುತ್ತಿರುವಂತೆ ಭಾಸವಾಯಿತು. ಕಪ್ಪು ನೆರಳು ಕಂಡಿತು. ಆದರೆ ಅವನು ಸಮಯಕ್ಕೆ ಸರಿಯಾಗಿ ಶಾಲೆಯನ್ನು ತಲುಪುವ ಆತುರದಲ್ಲಿ ಅವನು ಮುಂದೆ ಸಾಗಿದನು. ಇಂದು ಶಾಲೆಯಲ್ಲಿ ದಿನವಿಡೀ ಅದೇ ಗೊಣಗಾಟ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು. ಊಟವೂ ಇಲ್ಲ, ಕ್ರೀಡೆಯೂ ಇಲ್ಲ, ಓದುವುದರಲ್ಲಿ ಮಾತ್ರ ಆಸಕ್ತಿ. ಮಾಧವ್ ಮಗು, ಆದರೆ ಇತರರಂತೆ ಅವನಿಗೆ ಸಮಾಜದ ಕಾಳಜಿ ಅವನ ತಂದೆ ಕಲಿಸಿದರು. ಇದು ಪ್ರತಿದಿನ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಯೋಚಿಸುವಂತೆ ಒತ್ತಾಯಿಸಿತು. ಆ ಧ್ವನಿಯ ಗುಟ್ಟು ಮಗುವಿನ ಮೃದು ಮನಸ್ಸು ದೃಢ ಸಂಕಲ್ಪಕ್ಕೆ ಕಲ್ಲುಗಳನ್ನು ಕರಗಿಸುವ ಸಾಮರ್ಥ್ಯವಿದೆ ಎಂದು ತಿಳಿದ ನಂತರವೇ ಮರುದಿನ ಬೇಗ ಹೊರಟು ಮುಂದೆ ಸಾಗೋಣ ಎಂದು ನಿರ್ಧರಿಸಿದರು. ಇಡೀ ದಿನದ ಚಡಪಡಿಕೆಯ ನಂತರ ರಾತ್ರಿಯ ವಾತಾವರಣ ಮತ್ತು ತಾಯಿಯ ಮುದ್ದು ಮಾಧವ್ನನ್ನು ಪ್ರತಿ ಮಗುವಿನಂತೆ ನಿದ್ದೆಗೆಡಿಸಿತು. ಇಂದು ಅವನ ಕನಸುಗಳನ್ನು ಕೂಡ ಮುಂಜಾನೆಯ ಮಂಜಿನಲ್ಲಿ
ಕೇಳಿದ ಆ ಕಲರವ ಆಕ್ರಮಿಸಿದೆ. ಮಾಧವ್ ಮತ್ತು ಉಳಿದ ಸಹೋದರ ಸಹೋದರಿಯರು ತಮ್ಮ ತಾಯಿಯ ಲಾಲಿಯನ್ನು ಕೇಳಿ ನಿದ್ರೆಗೆ ಜಾರಿದರು. ಆದರೆ ತಾಯಿಗೆ ಮಾಧವ್ ಅವರ ಅಶಾಂತಿಯ ಬಗ್ಗೆ ತಿಳಿದಿತ್ತು. ಆದರೆ ಪ್ರತಿ ತಾಯಿಯಂತೆ ಅವರನ್ನು ಪ್ರೀತಿಯಿಂದ ಮತ್ತು ಮುದ್ದಿಸುತ್ತಾ ಅವರನ್ನು ಸಿಹಿನಿದ್ದೆ ಮಾಡಿದರು. ಇಂದು ಮಾಧವ್ ಚಳಿ ಮತ್ತು ಪ್ರಕ್ಷುಬ್ಧ ರಾತ್ರಿ ಹೇಗಿರುತ್ತದೆ ಎಂದು ತಿಳಿಯಲಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಮನೆಯಲ್ಲಿ ಉರಿಯುತ್ತಿದ್ದ ಎಣ್ಣೆ ಡಬ್ಬಿ ನಿಂತು ಸುತ್ತಲೂ ದಟ್ಟವಾದ ಕತ್ತಲೆ ಆವರಿಸಿ ಸ್ವಲ್ಪ ಹೊತ್ತಿನ ನಂತರ ಪರಸ್ಪರ ದಿನಚರಿ ತಿಳಿದುಕೊಂಡು ಮನೆಯಲ್ಲಿದ್ದ ಕೊನೆಯ ಇಬ್ಬರು ಮಾಧವನ ತಂದೆ ತಾಯಿಯೂ ನಿದ್ರೆಗೆ ಜಾರಿದರು. ಮರುದಿನ ಬೆಳಿಗ್ಗೆ ಮಾಧವ್ ಬೇಗನೆ ತಯಾರಾಗಿ ರಸ್ತೆಯ ಮಂಜಿನಲ್ಲಿ ನಿಧಾನವಾಗಿ ಚಲಿಸುತ್ತಾ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆದಾಗ ಅದೇ ಗೊಣಗಾಟ ಅವನ ಗಮನ ಸೆಳೆಯಿತು. ದೊಡ್ಡ ಖಾಲಿ ಫ್ಲಾಟ್, 2 ಸಣ್ಣ ಮಕ್ಕಳು ಆಟವಾಡುತ್ತಿದ್ದರು. ಹಿಂದೆ ನಡುವಂಗಿಗಳು, ದೊಡ್ಡ ತುಕ್ಕು ಹಿಡಿದ ಕಪ್ಪು ಕಬ್ಬಿಣದ ಗೇಟು ಮತ್ತು ಮಧ್ಯದಲ್ಲಿ ಕೊಳಕು ಬಟ್ಟೆಯಲ್ಲಿ ಕುಳಿತಿದ್ದ ಮಹಿಳೆ. ಅವನು ಆ ಕಡೆಗೆ ನಿಲ್ಲಿಸಿದೆ. ಅಯ್ಯೋ ಮಾಧವ್, ಎಲ್ಲಿಗೆ ಹೋಗುತ್ತೀಯಾ? ಹಿಂತಿರುಗಿ. ಆ ಮಹಿಳೆ ಹುಚ್ಚ. ಅವಳು ಪ್ರತಿದಿನ ಬೆಳಿಗ್ಗೆ ಪಾತ್ರೆ ತೊಳೆಯುವಾಗ ಹೀಗೆ ಗೊಣಗುತ್ತಾಳೆ. ಅವಳು ಕಥಾವಸ್ತುವನ್ನು ಕಾಪಾಡುತ್ತಾಳೆ. ಮಾಧವ್ ಕೂಡ ಹಿಂತಿರುಗಿ ತನ್ನ ಶಾಲೆಯ ಕಡೆಗೆ ವೇಗವಾಗಿ ಹೋದನು. ಇಂದು ಅವನನ್ನು ಚಂಚಲಗೊಳಿಸಿದನು. ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮಿನುಗುತ್ತಿದ್ದವು. ಆ ಮಹಿಳೆ ನಿಜವಾಗಿಯೂ ಹುಚ್ಚನಾ? ಅಷ್ಟಕ್ಕೂ ಆ ದೊಡ್ಡ ಖಾಲಿ ಜಾಗದಲ್ಲಿ ಅವಳು ದಿನವಿಡೀ ಏನು ಮಾಡುತ್ತಾಳೆ? ಅವನ ಮನೆಯವರು ಅವಳನ್ನು ಏಕೆ ನೋಡಿಕೊಳ್ಳುವುದಿಲ್ಲ? ಇತ್ಯಾದಿ ಇತ್ಯಾದಿ. ನಡುವೆ ಬೇರೆ ಬೇರೆ ಕಾಲ್ಗಳ ಬೆಲ್ ಬಾರಿಸುತ್ತಲೇ ಇತ್ತು. ಬಿಡುವಾಗಿತ್ತು. ಮಾಧವ್ ಮನೆಗೆ ಬಂದ. ಈಗ ಆ ಕಡೆ ಹಾದು ಹೋದಾಗಲೆಲ್ಲ ಬರುತ್ತಾ ಹೋಗುವಾಗ ಆ ದಿಕ್ಕಿನತ್ತ ಕಣ್ಣು ಹಾಯಿಸುತ್ತಿದ್ದರು. ಹಗಲಿನಲ್ಲಿ ಯಾರೂ ಅಲ್ಲಿ ಕಾಣಲಿಲ್ಲ. ಆ ದೊಡ್ಡ ತುಕ್ಕು ಹಿಡಿದ ಕಬ್ಬಿಣದ ಗೇಟು ಮುಚ್ಚುತ್ತಲೇ ಇತ್ತು. ಇಲ್ಲಿಯವರೆಗೆ ಅವನ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ದಿನ ಶಾಲೆಯಿಂದ ಮಧ್ಯಾಹ್ನ ಮನೆಗೆ ಹಿಂದಿರುಗುವಾಗ ಆ ಫ್ಲಾಟನ ಮುಂದೆ ಕೆಲವರು ನಿಂತಿರುವುದನ್ನು ನೋಡಿದರು. ಒಳಗಿನಿಂದ ಜೋರಾಗಿ ಜಗಳ, ನಿಂದನೆಯ ಶಬ್ದಗಳು ಬರುತ್ತಿವೆ. ಪಕ್ಕದ ಮನೆಯವರು ಇಂದು ಪತಿ ಬಂದಿದ್ದಾರೆ, ಆಕೆಯನ್ನು ಬಿಟ್ಟು ಹೋಗುತ್ತಿದ್ದಾರೆ, ಅದಕ್ಕಾಗಿಯೇ ಇದೆಲ್ಲ ನಡೆಯುತ್ತಿದೆ ಎಂದು ಹೇಳಿದರು. ಆ ದಿನ ಮಾಧವ್ಗೆ ರಾತ್ರಿಯಿಡೀ ಸರಿಯಾಗಿ ನಿದ್ರೆ ಬರಲಿಲ್ಲ. ಅವನ ಮನಸ್ಸಿನಲ್ಲಿ ಆದರ್ಶವಾದದ ವಿಷಯಗಳೆಲ್ಲವೂ ಸದ್ದು ಮಾಡತೊಡಗಿದವು. ಅಲ್ಲಿ ಅವನ ತಂದೆಯ ಪ್ರಕಾರ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಪೂಜ್ಯ ಸ್ಥಾನವನ್ನು ನೀಡಲಾಗಿದೆ ಮತ್ತು ಹತ್ತಿರದಲ್ಲಿ ಏಕೆ ಈ ದೌರ್ಜನ್ಯಗಳು ನಡೆಯುತ್ತಿವೆ? ಇದೀಗ ಅವರ ಕೋಮಲ ಮನಸ್ಸಿಗೆ ಆ ಅಸಮಾನತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರ್ಶವಾದವನ್ನು ಆದರ್ಶ ವ್ಯಕ್ತಿಗಳು ಮಾತ್ರ ಅನುಸರಿಸುತ್ತಾರೆ ಮತ್ತು ಸಮಾಜದಲ್ಲಿ ಆದರ್ಶವಾಗಿ ಉಳಿಯಲು ನಿರಂತರ ಪ್ರಯತ್ನದ ಅಗತ್ಯವಿದೆ ಎಂದು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂತಿಮವಾಗಿ ಮಾಧವ್ ತನ್ನ ಸ್ವಂತ ಮಟ್ಟದಲ್ಲಿ ಏನನ್ನಾದರೂ ಏಕೆ ಮಾಡಬಾರದು ಎಂದು ಯೋಚಿಸಿದನು ಮತ್ತು ಇಚ್ಛೆ ಇರುವಲ್ಲಿ ಒಂದು ಮಾರ್ಗವಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಮರುದಿನ ಬೆಳಿಗ್ಗೆ ಮಾಧವ್ ಶಾಲೆಗೆ ಹೊರಡುವಾಗ ಅವನು ಆ ಸಮಯದಲ್ಲಿ ದೊಡ್ಡ ಗಾತ್ರದ 5 ರೂಪಾಯಿ ನಾಣ್ಯವನ್ನು ತನ್ನ ಜೇಬಿನಲ್ಲಿ ಹಾಕಿದನು ಮತ್ತು ಪಾತ್ರೆಗಳನ್ನು ತೊಳೆಯುವ ಮಹಿಳೆಯ ಕಡೆಗೆ ಬಹಳ ಬುದ್ಧಿವಂತಿಕೆಯಿಂದ ಎಸೆಯುತ್ತಾನೆ. ಈಗ ಅದು ಬಹುತೇಕ ದಿನಚರಿಯಾಗಿತ್ತು. ಪ್ರತಿದಿನ ಮಾಧವ್ ಅವಳ ಕಡೆಗೆ 5 ರೂಪಾಯಿ ನಾಣ್ಯವನ್ನು ಎಸೆಯುತ್ತಿದ್ದನು ಮತ್ತು ಮಹಿಳೆಯು ಅಲ್ಲಿ ಇಲ್ಲಿ ನೋಡುತ್ತಿದ್ದರು ಮತ್ತು ಹಣವನ್ನು ತನ್ನೊಂದಿಗೆ ಇಟ್ಟುಕೊಳ್ಳುತ್ತಿದ್ದರು. ಈ ಕೆಲವು ದಿನಗಳಲ್ಲಿ ಬಹಳಷ್ಟು ಬದಲಾಗಿದೆ. ಆಗಲೇ ಚಳಿ ಹೆಚ್ಚಾಯಿತು. ಈಗ ಆದರ್ಶವಾದದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವ ಬದಲು ಮಾಧವ್ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಪ್ರಶ್ನೆಗಳನ್ನು ಕೇಳುವ ಮೂಲಕ ಅದರಿಂದ ವಿಚಲಿತರಾಗದೆ ನಿಜವಾದ ಆದರ್ಶವಾದವನ್ನು ಉಳಿಸಿಕೊಳ್ಳುವುದು ಎಂದು ಎಲ್ಲೋ ಅರ್ಥ ಮಾಡಿಕೊಂಡರು. ಏನಾಯಿತು ಎಂಬುದರ ಪರಿಹಾರಕ್ಕಾಗಿ ಕೆಲಸ ಮಾಡುತ್ತಿದ್ದೆ. ಈ ಹಿಂದಿನ ದಿನಗಳಲ್ಲಿ ಇನ್ನೂ ಒಂದು ವಿಷಯ ಬದಲಾಗಿದೆ. ಈಗ ಹೆಂಗಸು ಗೊಣಗಲಿಲ್ಲ. ಈಗ ದಾರಿಹೋಕರಿಗೆ ಅವಳ ಅಳು ಕೇಳುತ್ತಿತ್ತು. ಆದರೆ ಎಲ್ಲೋ ಆ ಅಳು ಸಮಾಜದ ಅಸಹಾಯಕತೆ ಮತ್ತು ಸೂಕ್ಷ್ಮತೆಯನ್ನು ಪ್ರತಿಬಿಂಬಿಸುತ್ತಿದೆ. ದಿನನಿತ್ಯದಂತೆ ಇಂದಿಗೂ ಮಾಧವ್ ನಾಣ್ಯವನ್ನು ಜಾಣ್ಮೆಯಿಂದ ಎಸೆದು ಹೊರಟು ಹೋದರು. ಆದರೆ ಇವತ್ತು ಅವಳ ಮುಖದಲ್ಲಿ ಮಂದಹಾಸವಿದ್ದ ಕಾರಣ ಯಾರು ಸಹಾಯ ಮಾಡುತ್ತಿದ್ದಾರೆಂದು ಅವಳಿಗೆ ಗೊತ್ತಿರಬಹುದು. ಮಾಧವ್ ಕೂಡ ಶಾಲೆಯಲ್ಲಿ ಸಂತೋಷದಿಂದ ಇರಲು ಪ್ರಾರಂಭಿಸಿದರು.
ನೀವು ಯಾವುದೇ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷವಾಗುವುದು ಸಹಜ ಎಂದು ಅವರು ಹೇಳುತ್ತಾರೆ. ದೃಢ ಸಂಕಲ್ಪವಿದ್ದರೆ ಅಸಾಧ್ಯವಾದದ್ದನ್ನು ಮಾಡಬಹುದು ಎಂಬ ಸ್ಫೂರ್ತಿಯನ್ನು ಆ ಹೆಣ್ಣಿನ ಮುಗುಳ್ನಗೆ ಮೂಡಿಸಿತ್ತು. ಅಂದು ಶಾಲೆಯಿಂದ ಬರುವಾಗ ಕುತೂಹಲದಿಂದ ದೊಡ್ಡದಾದ ಕಪ್ಪಗಿನ ತುಕ್ಕು ಹಿಡಿದಿದ್ದ ಗೇಟು ತೆರೆದುಕೊಂಡಿತ್ತು. ನೆರೆಹೊರೆಯವರು ಕೇಳಿದರೂ, ಈ ಗೇಟ್ ಯಾವಾಗಲೂ ಮುಚ್ಚಿರುತ್ತದೆ. ಸರಿ, ನನಗೆ ಗೊತ್ತಿಲ್ಲ. ಆ ಹುಚ್ಚು ಮಾಯಾ ಎಲ್ಲೋ ಅಲೆದಾಡಲು ಹೋಗಿರಬೇಕು. ಇಂದು ಅವಳ ಪತಿ ಬಂದಿದ್ದಾನೆ. ಅವರ ನಡುವೆ ದೊಡ್ಡ ಜಗಳವಾಯಿತು. ಮಾಯಾ ಇಷ್ಟು ದಿನ ನಾನು ಅವಳ ಹೆಸರನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ. ಅವಳ ವ್ಯಕ್ತಿತ್ವವು ಅವಳ ಹೆಸರಿನಂತೆಯೇ ಅಸ್ಪಷ್ಟವಾಗಿತ್ತು. ಮಾಧವ್ ಆ ರಾತ್ರಿ ಶಾಂತವಾಗಿ ಮಲಗಿದನು. ಮರುದಿನ ಬೆಳಿಗ್ಗೆ ಎಂದಿನಂತೆ ಅದೇ ದೊಡ್ಡ 5 ರೂಪಾಯಿಯ ನಾಣ್ಯವನ್ನು ಹಿಡಿದು ನಗುತ್ತಾ ತನ್ನ ಗುರಿಯೆಡೆಗೆ ಹೊರಟನು. ಸ್ವಲ್ಪ ದೂರ ನಡೆದು ಬಲಕ್ಕೆ ನೋಡಿದಾಗ ಇವತ್ತು ಅಲ್ಲಿ ಚಲನವಲನ ಕಾಣಲಿಲ್ಲ. ಮಂಜು ಕೂಡ ಕಡಿಮೆಯಾಗಿತ್ತು. ಆದ್ದರಿಂದ ಎಲ್ಲವೂ ಚೆನ್ನಾಗಿತ್ತು. ಇಂದು ಆ ತುಕ್ಕು ಹಿಡಿದ ಕಪ್ಪು ಗೇಟ್ ನಿರ್ಜನವಾಗಿ ಕಾಣುತ್ತಿದೆ ಎಂದು ಪಕ್ಕದ ಮನೆಯವರು ಹೇಳುತ್ತಿರುವಾಗ ಮಾಧವ್ ಯೋಚಿಸುತ್ತಿದ್ದರು. ನಿನ್ನೆ ರಾತ್ರಿಯ ಕತ್ತಲಲ್ಲಿ ಅವಳು ತನ್ನ 2 ಮಕ್ಕಳು ಮತ್ತು ಗೋದಾಮಿನ ಮಾಲೀಕರೊಂದಿಗೆ ಎಲ್ಲೋ ಹೋಗಿದ್ದಳು. ಹೊಸ ಕಾವಲುಗಾರರನ್ನು ನೇಮಿಸಿಕೊಂಡಿದ್ದಾಳೆ. ಮಾಧವನಿಗೆ ಶಾಕ್ ಅನಿಸಿದವನಂತೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಆ 5 ರೂಪಾಯಿಯ ನಾಣ್ಯವನ್ನು ಜೇಬಿನಲ್ಲಿ ಇಟ್ಟುಕೊಂಡು ಶಾಲೆಯತ್ತ ಸಾಗಿದ. ಕಾರಣ, ಇಷ್ಟೊತ್ತಿಗೆ ಮಾಯಾ ವಿಮೋಚನೆಯ ಹೋರಾಟ ಶುರುವಾಗಿದೆ ಎಂದು ತಿಳಿದಿದ್ದ. ಮಾಯಾ ಮತ್ತೆಂದೂ ಕಾಣಲಿಲ್ಲ. ಆದರೆ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನದ ಬಗ್ಗೆ ಮಾಧವನಿಗೆ ಅರಿವು ಮೂಡಿಸಿದಳು. ಸಮಾಜದ ಹಲವು ರೂಪಗಳನ್ನು ಎಲ್ಲರ ಮುಂದೆ ಸಾದರಪಡಿಸಿ ಎಲ್ಲೋ ಮಾಯವಾಗಿ ಮಾಧವನ ಬದುಕಿನ ಹಲವು ಮಹತ್ವದ ಘಟ್ಟಗಳಿಗೆ ಬುನಾದಿ ಹಾಕಿದ ಮಾಯಾ ಹುಚ್ಚು ಮಹಿಳೆ. ವೀಕ್ಷಕರೇ, ಈ ಕತೆ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.